ಕೊನೆಗೂ ಕಾಂಗ್ರೆಸ್ ಸಮಾವೇಶಕ್ಕೆ ವೇದಿಕೆ ರೆಡಿಯಾಗಿದೆ. ಊಹಿಸಲಾಗದಂತ ತಿರುವುಗಳನ್ನು ಪಡೆದುಕೊಂಡಿರುವಂತ ಸ್ವಾಭಿಮಾನಿ ಸಮಾವೇಶ ಜನಕಲ್ಯಾಣವಾಗಿ ಬದಲಾಗಿ ಕಾಂಗ್ರೆಸ್ಗೆ ಶಕ್ತಿಯನ್ನ ತುಂಬುತ್ತಾ ಇರುವಂತದ್ದು. ಹಾಗಾದ್ರೆ ಹಾಸನದಲ್ಲಿ ನಡೆಯಲಿರುವಂತ ಈ ಸಮಾವೇಶ ಯಾವ ರೀತಿಯಾಗಿರುತ್ತೆ ನೋಡೋಣ. ಗೌಡರ ಕರ್ಮಭೂಮಿ ಹಾಸನದಲ್ಲಿ ನಡೆಯಲಿರೋ ಕಾಂಗ್ರೆಸ್ ಸಮಾವೇಶಕ್ಕೆ ಎಲ್ಲಾ ತಯಾರಿ ಪೂರ್ಣಗೊಂಡಿದೆ. ಇನ್ನೇನಿದ್ರು ಕಾಂಗ್ರೆಸ್ ನಾಯಕರು ಅಬ್ಬರಿಸೋದೊಂದೇ ಬಾಕಿ ಇದೆ. ಯಾವ್ಯಾವುದೋ ತಿರುವು ಪಡೆದುಕೊಂಡಿರೋ ಸಮಾವೇಶ ಕೊನೆಗೆ ಒಂದು ಹಂತಕ್ಕೆ ಬಂದು ನಿಂತಿದೆ. ಇದ್ದ ಗೊಂದಲಗಳೆಲ್ಲ ಪರಿಹಾರವಾಗಿವೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣ ಅಂತಾಗಿಲ್ಲದೆ ಕೇವಲ ಕಾಂಗ್ರೆಸ್ ಚಿಹ್ನೆಯ ಅಡಿಯಲ್ಲಿ ಸಮಾವೇಶ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಸಿದ್ದರಾಮೋತ್ಸವದ ರೀತಿಯಲ್ಲೇ ಸಮಾವೇಶ ನಡೆಸಬೇಕು ಅಂತ ಅಂದುಕೊಂಡಿದ್ದ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಹಿನ್ನಡೆಯಾಗಿದೆ. ಕೊನೆಗೂ ಸಿದ್ದರಾಮಯ್ಯ ಬಣವನ್ನು ಓವರ್ಟೇಕ್ ಮಾಡಿದ್ದಾರೆ ಡಿಕೆಶಿ. ಇದೆಲ್ಲ ಏನೇಗಿದ್ರು ಹಾಸನದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡುವುದಂತೂ ಪಕ್ಕಾ. ಹಲವು ಶಾಕ್, ಹಲವು ಟ್ವಿಸ್ಟ್, ಕೊನೆಗೂ ಕೈ ಸಮಾವೇಶ ರೆಡಿ. ಹಾಸನದಲ್ಲಿ ಶಕ್ತಿ ಪ್ರದರ್ಶನ, ಜೆಡಿಎಸ್ಗೆ ಠಕ್ಕರ್. ಹಾಸನದಲ್ಲಿ ಸಮಾವೇಶವನ್ನು ಅಹಿಂದ ಹೆಸರಲ್ಲಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಬೆಂಬಲಿಗರು ಅಂದ್ಕೊಂಡಿದ್ರು. ಆ ರೀತಿ ಯಾವಾಗ ತೀರ್ಮಾನ ಮಾಡಿದ್ರೋ ಆಗ್ಲೇ ಎಲ್ಲೋ ಒಂದಷ್ಟು ಅಸಮಾಧಾನದ ಹೊಗೆ ಕಾಣಿಸಿಕೊಂಡಿತ್ತು. ಆ ಅಸಮಾಧಾನ ಸ್ವಲ್ಪವೇ ಇರುತ್ತೆ, ಆದ್ರೆ ಸಿದ್ದರಾಮೋತ್ಸವ ರೀತಿಯಲ್ಲದೆ ಸಮಾವೇಶ ಮಾಡೋಕೆ ಯಾವುದೇ ಅಡ್ಡಿ ಇರಲ್ಲ ಅಂತ ಕೆಲವರು ಅಂದುಕೊಂಡಿದ್ರು. ಆದ್ರೆ ಅಲ್ಲಿಂದ ಇಲ್ಲಿಯವರೆಗೆ ಆ ಸಮಾವೇಶ ಸಣ್ಣ ಸಣ್ಣ ಬದಲಾವಣೆ ಮಾಡಿಕೊಂಡು ಪೂರ್ತಿ ಪಿಕ್ಚರ್ರೇ ಬೇರೆ ಆಗ್ಬಿಟ್ಟಿದೆ. ಹೌದು, ಸಿದ್ದರಾಮೋತ್ಸವ ಟೈಪಲ್ಲೇ ಸಮಾವೇಶ ಮಾಡಬೇಕು ಅಂತ ಅಂದುಕೊಂಡಿದ್ದ ಸಿದ್ದು ಬೆಂಬಲಿಗರಿಗೆ ನಿರಾಸೆಯಾಗಿದೆ. ಪಕ್ಷೇತರವಾಗಿ ನಡೆಸಬೇಕು ಅಂತ ಅಂದುಕೊಂಡಿದ್ದ ಸಮಾವೇಶವನ್ನು ಕಾಂಗ್ರೆಸ್ಸೇ ಆಯೋಜನೆ ಮಾಡ್ತಿದೆ. ಸಿದ್ದರಾಮಯ್ಯ ಕೇಂದ್ರ ಬಿಂದುವಾಗಬೇಕಿದ್ದ ಸಮಾವೇಶಕ್ಕೆ ಡಿಕೆಶಿ ಕೂಡ ಸೇರ್ಕೊಂಡಿದ್ದಾರೆ. ಹಾಸನ ಸಮಾವೇಶ ಕಾಂಗ್ರೆಸ್ ಸಮಾವೇಶವಾಗಿ ಬದಲಾಗಿದೆ. ಜನಕಲ್ಯಾಣ ಸಮಾವೇಶವಾಗಿ ಬದಲಾದ ಸ್ವಾಭಿಮಾನಿ ಸಮಾವೇಶ. ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಅದ್ಧೂರಿ ವೇದಿಕೆ ನಿರ್ಮಾಣ. ಹಾಸನದ ಕಾಂಗ್ರೆಸ್ ಸಮಾವೇಶಕ್ಕೆ ಈ ಮೊದಲು ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರಿಡಲಾಗಿತ್ತು. ಯಾವಾಗ ಕಾಂಗ್ರೆಸ್ ಪಕ್ಷ ಎಲ್ಲ ಜವಾಬ್ದಾರಿ ಹೊತ್ಕೊಳ್ತೋ ಆಗ ಆ ಸಮಾವೇಶಕ್ಕೆ ಜನಕಲ್ಯಾಣ ಸಮಾವೇಶ ಅಂತ ಮರುನಾಮಕರಣ ಮಾಡಲಾಯಿತು. ಅದೇ ಹೆಸರಲ್ಲಿ ಗುರುವಾರ ಕಾಂಗ್ರೆಸ್ ನಾಯಕರು ಅಖಾಡಕ್ಕೆ ಇಳಿಯಲಿದ್ದಾರೆ. ಹೇಗಿದೆ ಗೊತ್ತಾ ಸಮಾವೇಶಕ್ಕೆ ಸಿದ್ಧತೆ? ಇಲ್ಲಿದೆ ನೋಡಿ. ಜನಕಲ್ಯಾಣ ಸಮಾವೇಶಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಹಾಸನದ ಎಸ್ಎಂ ಕೃಷ್ಣ ನಗರದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. 480 ಅಡಿ ಅಗಲ, 600 ಅಡಿ ಉದ್ದದ ಪ್ರದೇಶದಲ್ಲಿ ಟೆಂಟ್ ಹಾಕಲಾಗಿದೆ. ಸುಮಾರು 70,000 ಮಂದಿ ಕೂರಲು ಆಸನ ವ್ಯವಸ್ಥೆ ಮಾಡಲಾಗಿದೆ. ಸಿಎಂ, ಡಿಸಿಎಂ ಹಾಗೂ ಸಚಿವರಿಗಾಗಿ ಅದ್ಧೂರಿ ವೇದಿಕೆ ನಿರ್ಮಿಸಲಾಗಿದೆ. ವೇದಿಕೆಯ ಹೊರಗಡೆ ಬೃಹತ್ ಕಟೌಟ್ ಮತ್ತು ಸಾವಿರಾರು ಫ್ಲೆಕ್ಸ್ಗಳನ್ನ ಹಾಕಲಾಗಿದೆ. ಜನಕಲ್ಯಾಣ ಸಮಾವೇಶದ ಮೂಲಕ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನ ಮಾಡಲಿದೆ. ಈಗಾಗಲೇ ರಾಜ್ಯದ ವಿವಿಧ ಭಾಗಗಳಿಂದ ಜನರನ್ನು ಸಮಾವೇಶಕ್ಕೆ ಕರೆತರಬೇಕೆಂದು ಪ್ಲಾನ್ ಹಾಕಿಕೊಳ್ಳಲಾಗಿದೆ. ನಾನಾ ಕಡೆಯಿಂದ ಜನರನ್ನ ಕರೆತರಲು 1,500 ಬಸ್ಗಳ ವ್ಯವಸ್ಥೆ ಕಲ್ಪಿಸಲು ಚಿಂತಿಸಲಾಗಿದೆ. ಅಲ್ಲದೆ ಎಲ್ಲ ಸಚಿವರು, ಶಾಸಕರು, ಪಕ್ಷದ ಮುಖಂಡರಿಗೆ ಸಮಾವೇಶಕ್ಕೆ ಜನರನ್ನ ಕರೆತಂದು ಯಶಸ್ವಿಗೊಳಿಸುವಂತೆ ಡಿಸಿಎಂ ಡಿಕೆಶಿ ಟಾಸ್ಕ್ ಸಹ ನೀಡಿದ್ದಾರಂತೆ. ಒಟ್ನಲ್ಲಿ ಹಾಸನ ಸಮಾವೇಶವನ್ನ ಯಶಸ್ವಿಗೊಳಿಸೋದು ಡಿಕೆಶಿ ಉದ್ದೇಶ. ಈಗ ಕಾಂಗ್ರೆಸ್ ಪಕ್ಷವೇ ಒಟ್ಟಾಗಿ ಸಮಾವೇಶ ನಡೆಸ್ತಾ ಇರೋದ್ರಿಂದ ಕಾಂಗ್ರೆಸ್ಗೆ ಕೆಲವು ಅನುಕೂಲಗಳು ಇದಾವೆ. ಈ ಸಮಾವೇಶದ ಹೆಸರು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ. ಜನಕಲ್ಯಾಣ ಸಮಾವೇಶ ನಾವು ಮಾಡ್ತಾ ಇರೋದು ಜನರ ಬದುಕಿಗೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಂದು ವೇಳೆ ಸಿದ್ದರಾಮಯ್ಯ ಹೆಸರಲ್ಲಿ ಸಮಾವೇಶ ನಡೆದಿದ್ರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೆಚ್ಚಾಗೋ ಸಾಧ್ಯತೆ ಇತ್ತು. ಅಹಿಂದ ಸಮಾವೇಶ ನಡೆದರೆ ಕೆಲವೇ ಸಮುದಾಯಗಳು ಭಾಗಿಯಾಗುತ್ತಿದ್ದವು. ಇದು ಕಾಂಗ್ರೆಸ್ನಲ್ಲೂ ಬಣ ರಾಜಕೀಯವಿದೆ ಎಂಬ ಅಸ್ತ್ರವನ್ನು ದೋಸ್ತಿ ಪಕ್ಷಗಳಿಗೆ ಒದಗಿಸುತ್ತಿತ್ತು. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಒಟ್ಟಾಗಿರೋದ್ರಿಂದ ಈಗ ಕಾಂಗ್ರೆಸ್ ಬಲ ಹೆಚ್ಚಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ನಿಂದ ಸಾಧ್ಯವಾಗಲಿದೆ. ಈ ಸಮಾವೇಶದಿಂದ ಡಿಕೆ ಮತ್ತು ಸಿದ್ದು ಬಣ ನಡುವೆ ಮನಸ್ತಾಪ ಕಡಿಮೆಯಾಗಬಹುದು.
ಈ ಸಮಾವೇಶದಿಂದ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಶಕ್ತಿ ಮತ್ತಷ್ಟು ಹೆಚ್ಚಳವಾಗುವುದು. ಜನಕಲ್ಯಾಣ ಸಮಾವೇಶದಲ್ಲಿ ಪೋಸ್ಟರ್ ಫ್ಲೆಕ್ಸ್ ವಾರ್. ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳೆರಡೂ ತಯಾರಿ ನಡೆಸಿವೆ. ಇಲ್ಲಿಯೂ ಕೂಡ ಪೋಸ್ಟರ್ ಬ್ಯಾನರ್ ಫ್ಲೆಕ್ಸ್ ವಾರ್ ನಡೆದಿದೆ ಎಂಬ ಅನುಮಾನಗಳು ವ್ಯಕ್ತವಾಗ್ತಿವೆ. ಯಾಕೆಂದ್ರೆ ಕೆಲವು ಬ್ಯಾನರ್ಗಳಲ್ಲಿ ಸ್ವಾಭಿಮಾನಿ ಸಮಾವೇಶ ಅಂತ ನಮೂದಾಗಿದ್ದು ಕೇವಲ ಸಿಎಂ ಸಿದ್ದರಾಮಯ್ಯ ಫೋಟೋ ಮಾತ್ರ ಇದೆ. ಇನ್ನು ಕೆಲವು ಬ್ಯಾನರ್ಗಳಲ್ಲಿ ಡಿಕೆಶಿಯ ದೊಡ್ಡ ಫೋಟೋ ಹಾಕಿ ಸಿದ್ದರಾಮಯ್ಯ ಅವರ ಫೋಟೋವನ್ನು ಚಿಕ್ಕದಾಗಿ ಹಾಕಲಾಗಿದೆ. ಮೇಲ್ನೋಟಕ್ಕೆ ಅವರವರ ಅಭಿಮಾನಿಗಳು ಹಾಕಿರಬಹುದು ಅಂತ ಅನ್ನಿಸಿದ್ರು ಇಲ್ಲಿಯೂ ಅಸಮಾಧಾನವಿರಬಹುದು ಅಂತ ಶಂಕೆ ಹುಟ್ಕೊಳ್ತಾಗಿರೋದು ಸುಳ್ಳಲ್ಲ. ಏನೇ ಇದ್ರೂ ಈಗ ಎರಡೂ ಬಣಗಳು ಪವರ್ ಶೋಗೆ ರೆಡಿಯಾಗಿದ್ದು ಬಿಗಿ ಭದ್ರತೆಯಲ್ಲಿ ಈ ಸಮಾವೇಶ ನಡೆಯಲಿದೆ. ಕಾಂಗ್ರೆಸ್ ಸಮಾವೇಶಕ್ಕೆ ಪೊಲೀಸ್ ಇಲಾಖೆಯಿಂದ ಭಾರೀ ಭದ್ರತೆ ನಿಯೋಜನೆ ಮಾಡಲಾಗಿದೆ. 5 ಎಸ್ಪಿ, 6 ಎಎಸ್ಪಿ, 12 ಡಿವೈಎಸ್ಪಿ, 30ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್, 80ಕ್ಕೂ ಹೆಚ್ಚು ಪಿಎಸ್ಐ, 2,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗಿದೆ. 2 ಲಕ್ಷಕ್ಕೂ ಅಧಿಕ ಮಂದಿ ಬರುವ ಸಾಧ್ಯತೆ ಇದ್ದು ಕಟ್ಟೆಚ್ಚರ ವಹಿಸಲಾಗಿದೆ. ಹಾಸನ ಸಮಾವೇಶ ರಾಜ್ಯ ಕಾಂಗ್ರೆಸ್ ಹಮ್ಮಿಕೊಂಡಿರೋ ಅತಿ ದೊಡ್ಡ ಸಮಾವೇಶ. ಇದೇ ಸಮಾವೇಶ ಹಳೆ ಮೈಸೂರು ಭಾಗದಲ್ಲಿ ಕೆಲವೊಂದು ರಾಜಕೀಯ ಬದಲಾವಣೆಗಳಿಗೆ ಕಾರಣವಾಗಲಿದೆ. ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಸಮಾವೇಶ ನಡೆದ ನಂತರ ಕಾದು ನೋಡಬೇಕಿದೆ.